ಹಾಯ್ ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವೀಡಿಯೋ ಏನು ಅಂದರೆ, ನಮ್ಮಮ್ಮ ಸುಮಾರು ದಿನ ಆದಮೇಲೆ ಇವತ್ತು ನಾನು ಇಷ್ಟಪಡ್ತಾ ಇರೋ ಅಡುಗೆನ ಇವತ್ತು ನೈಟ್ ಮಾಡ್ತಿದ್ದಾರೆ. ಏನು ಅಂತ ನಿಮಗೆ ಗೊತ್ತಾಗಬೇಕು ಅಂದರೆ ಫುಲ್ ವೀಡಿಯೋ ನೋಡಿ ಗೊತ್ತಾಗುತ್ತೆ. ಬನ್ನಿ ಹೋಗೋದ. ಅಜ್ಜಿ ನೋಡಿ ಫೋನ್ ನೋಡ್ತಾ ಹೆಂಗೆ ಕೂತಿದ್ದಾರೆ. ಅಜಯ್ ಹಾಯ್ ಅನು, ಹಾಯ್ ಗೈಸ್ ಅನು. ಹಾಂ, ಸುಮ್ಮನೆ ಅರ್ಪಿ ಗೈಸ್, ನಮ್ಮ ಅಕ್ಕ ಕಬಾಬ್ ಮಾಡೋಕ್ಕೆ ಮಸಾಲೆ ಎಲ್ಲ ರೆಡಿ ಮಾಡ್ಕೊಂಡು ಚಿಕನ್ ಕರಿಸ್ತಿದ್ದಾಳೆ. ಅರ್ಪಿ ಅಯ್ಯೋ ಮಗ ತೋರ್ಸೋಯ್ತಾಗ. ಗೈಸ್, ನಮ್ಮಮ್ಮ ನೋಡಿ ಅವರನ್ನು ಕೂಡ ಪಾತ್ರೆ ಬಳಗ್ತಾ ಇದ್ದಾರೆ. ಪಾತ್ರೆ ಬಳಗ್ತಿದೆ ಅಮ್ಮ. ಮೂಕಮ್ಮ ಆಯ್ತು ಕಮ್ಮ. ಗೈಸ್, ನಮ್ಮ ಅಕ್ಕ ನೋಡಿ ಯಾವ ರೇಂಜಿಗೆ ಚಿಕನ್ ಕಲಿಸ್ತಿದ್ದಾಳೆ ಅಂತ. ಅರ್ಪಿ ಅರ್ಪಿ ನಿನ್ನ ಅದು ನಾನು ನಿನ್ನ ಕನ್ಸಲ್ಲ ಅನ್ಕೋಬೇಡ. ನಾನು ಹಾಕ್ತೀನಿ, ನಿನ್ನ ಬೇಡ ಅಂತಂದ್ರೆ ನಾನು ಮಾಡೋದು. ಆಯಿತು, ನಿನ್ನ ಮನೆ ಮರ್ಯಾದೆನೂ ಹೋಯ್ತದ. ಹಾಂ ಆಯಿತು. ಅದೇ ನನ್ನ ಜೊತೆಗೆ ನಿಂದು ಹೋಯ್ತಾರ ನಂಗೆ ಅಷ್ಟೇ ಸಾಕು. ಅದೇ ನಾವು ಹೇಳಿದ್ದು. ತಗೊಂಡಿದ್ದೀನಿ ಏನ ಮಮ್ಮಿ, ದೊಡ್ಡ ಮಗಳು ಮಾತ್ರ ಸಪೋರ್ಟ್ ಮಾಡ್ತಿದ್ದೆ. ನೀನು ಭಾರಿ ಆಯಿತು ನಿಂದುವೆ. ಭಯ ಮುಚ್ಚೋ ಕುತ್ಕೋ. ಹೊಸ ನಮ್ಮಮ್ಮ ಒಗ್ಗರಣೆ ಹಾಕ್ತಿದ್ದಾರೆ ಬಿರಿಯಾನಿ ಮಾಡೋಕ್ಕೆ ಅಂತ. ಮಮ್ಮಿ ಫಸ್ಟ್ ಏನೇನು ಹಾಕ್ದೆ? ಜೋರಾಗಿ ಹೇಳು ವರ್ಷ. ಪಾಯಸ ಕೊಟ್ಕವ ನೀನು ಹೇಳೋದು ನಿಂಗೆ ಅರ್ಥ ಆಗುತ್ತೆ. ಆಯ್ತು, ಹೇಳು ಬಾಯ್ಬಿಟ್ಟು. ಮೊದಲು ಬಾತೆಲೆ, ಕಸೂರಿ ಮೇಥಿ, ಅನಾನಸ್ಸು ಎಲ್ಲನೂ ಒಗ್ಗರಣೆಗೆ ಹಾಕಿ, ಮತ್ತು ಟೊಮೊಟೊ ಹಾಕ್ತೀವಿ ಒಗ್ಗರಣೆಗೆ. ಎಣ್ಣೆ ಹಾಕ್ಬಿಟ್ಟು ಹಸಿಮೆಣಸಿನ್ಕಾಯಿ ಹಾಕ್ತೀನಿ, ಚೆನ್ನಾಗಿ ಫ್ರೈ ಮಾಡ್ತಾವನಿ. ಬೇಗ ಟೊಮೊಟೊ ಬೇಯಲಿ ಅಂತ ಸ್ವಲ್ಪ ಹುಳಿ ಉಪ್ಪು ಹಾಕ್ತಾನೆ. ಚೆನ್ನಾಗಿ ಮಿಕ್ಸ್. ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡಿಟ್ಕೊಂಡಿದ್ದೀನಿ, ಅದನ್ನು ಹಾಕ್ತಾಯಿದ್ದೀನಿ. ನಾವು ಆಡಿಸಿ ಅಲ್ಲೇ ಇಟ್ಕೊಳ್ಳೋ, ಅಲ್ಲೇ ಮಾಡಿ ಅಲ್ಲೇ ರೆಡಿ ಮಾಡಿ ಅಲ್ಲೇ ಹಾಕೋದು, ಆಡಿಸಿ ಇಟ್ಕೊಳ್ಳಲ್ಲ. ಇವಾಗ ಚಿಕನ್ ಹಾಕ್ತೀನಿ. ತೇಜು ಧನಿಯಾ ಪೌಡರ್, ತೇಜು ಚಿಲ್ಲಿ ಪೌಡರ್, ದೃಷ್ಟಿ ಟರ್ಮರಿಕ್ ಪೌಡರ್. ಅದು ತೇಜನ ದೃಷ್ಟಿ ದೃಷ್ಟಿ ಅದೇನೋ ಎರಡು ಅದೊಂದು ದೃಷ್ಟಿ. ಅದು ಮನೇಲೇ ಮೊದಲೇ ಇತ್ತು. 2 ಮಸಾಲೆ ಮಾತ್ರ ತೇಜು. ಅದು ಏನಕ್ಕೆ ಏನೇ ಮಾಡಿದ್ರು ನಮ್ಮ ಮನೇಲಿ ತೇಜು ತೇಜು ಅಂತಾರಲ್ಲ. ಕಲರ್ ಚೆನ್ನಾಗಿರುತ್ತೆ, ಕ್ವಾಲಿಟಿ ಚೆನ್ನಾಗಿರುತ್ತೆ. ಮಿಕ್ಸಿ ಸ್ವಲ್ಪ ಉಪ್ಪಿಲ್ಲ ಅಂತ ಸ್ವಲ್ಪ ಉಪ್ಪು. ಕಾಣಿಸಲ್ಲ ಚಿಕನ್ ಎಲ್ಲ ಚೆನ್ನಾಗಿ ಇವಾಗ ಎಣ್ಣೆ ಬಿಟ್ಟಿದೆ. ಚಿಕನ್ ಮಟನ್ ಬಿರಿಯಾನಿ ಮಸಾಲ ಪೌಡರ್,
1 kg ಮಾಡ್ತಿರೋದ್ರಿಂದ ಎರಡು ಪ್ಯಾಕೆಟ್ ಹಾಕ್ತಾರೆ. ಮೊಸರು ಚೆನ್ನಾಗಿ ಮಿಕ್ಸ್. ಮೊಸರು ಎಂತಕ್ಕೆ? ಬಿರಿಯಾನಿಗೆ ಮೊಸರು ಅದೇ ಬೇರೆ ಟೇಸ್ಟ್ ಕೊಡುತ್ತೆ. ಚೆನ್ನಾಗಿ ಚಿಕನ್ನೆಲ್ಲ ಚೆನ್ನಾಗಿ ಹಾಕಿ ಎಣ್ಣೆಯಿಂದ ನಿಂಬೆಹಣ್ಣು, 1 ನಿಂಬೆಹಣ್ಣು. ಏನವ ಏನು ಗೈಸ್, ನಮ್ಮ ಅಕ್ಕಂಗೆ ಆಗಲೇ ಹೊಟ್ಟೆ ಹಸಿದೆ. ಇವಾಗ ಬರೀ 7:20 ಐತೆ. ಇವಾಗ ಜಸ್ಟ್ 7:20 ಆಗೈತೆ. ಅವ್ಳಿಗೆ ಆಗಲೇ ಹೊಟ್ಟೆ ಹಸಿತೈತಂತೆ. ರವ ಇನ್ನೊಂದು 1/4 ಗಂಟೆ ಬಿಸಿ ಬಿಸಿ ಬಿರಿಯಾನಿ ತಿಂದ್ಬಿಡೆ. ಅಕ್ಕಿ ಬಾಕಿ ಅದಕ್ಕೆ ಇನ್ಸ್ಟಾಗ್ರಾಮ್ ಅಪ್ಲೋಡ್ ಮಾಡಿ, ಯೂಟ್ಯೂಬ್ಗೆ ಅಪ್ಲೋಡ್ ಮಾಡು. 2 ಅದಕ್ಕೆ ಅಪ್ಲೋಡ್ ಮಾಡೋದು. ಗೈಸ್, ನಾನು ಏನಾದ್ರು ಮಾಡ್ತಾನೆ ಅಂದರೆ ಆ್ಯಡ್ ಮಾಡಕ್ಕೆ ಬೇಕಾದ್ರೆ ನಮ್ಮ ಅಕ್ಕ ಒಬ್ಬಳೆ ಸಾಕು. ಪ್ರತಿ ಒಂದಕ್ಕೂ ಏನಾದರೂ ಕಿತಾಪತಿ ಮಾಡಿ ಮಾಡ್ತಾಳೆ ನೋಡು. ಹಾಂ ಮಾಡಿ ಅನ್ನ ಏನೋ ಮಾತಾಡೋದ. ಈಗ ಅದೇ ಥರ ಇರುತ್ತಾ, ಎಲ್ಲ ಮಿಕ್ಸ್ ಆಗಲಿ ಅಂತ ಈ ಥರ ಮಾಡ್ತಿರೋದು. ಸರಿಯಾ? ಚಿಕನೇ ಕಾಣಿಸ್ತಾ ಇಲ್ವಲ್ಲ ಅಲ್ಲಿ. ಚಿಕನ್ ಕಣ್ಣಿದವ ಕಾಣಿಸುತ್ತಾ? ನಾನು ನಿನ್ ಕೇಳಿದ ಅರ್ಪಿ. ನಾನು ನಿನ್ ಕೇಳಿದ ಅರ್ಪಿತಿನ. ನಾನು ನಿನ್ ಕೇಳಿದ ಅರ್ಪಿತಿ. ಈಗ ಅಕ್ಕಿ ಬಟ್ಲಲ್ಲಿ 2 ಬಟ್ಲು ನೀರು. 2 ಬಟ್ಲ? 1 kg ಅಕ್ಕಿಗೆ 2 ಬೌಲ್ ನೀರಾ? 2 ಬೌಲು ಅಂತಲ್ಲ, ಅಕ್ಕಿ ಎಷ್ಟು ಅಳ್ತಾ ಇರುತ್ತಾ ಅಕ್ಕ, 2ರಷ್ಟು. ಒಂದು ಬಟ್ಲಿದ್ರೆ 2 ಬಟ್ಲು ನೀರು, 2 ಬಟ್ಲಿದ್ರೆ 4 ಬಟ್ಲು ನೀರು. 5 ಬಟ್ಲಿದ್ರೆ 10 ಬಟ್ಲು ಇದು. ರುಚಿಗೆ ತಕ್ಕಷ್ಟು ನಾನು ಉಪ್ಪು ಹಾಕ್ತೀನಿ. ನಿಮ್ಮ ಹತ್ರ ಹುಡಿ ಉಪ್ಪಿದ್ರೆ ಉಪ್ಪು ಯೂಸ್ ಮಾಡ್ಬೋದು, ಹಳ್ಳುಪ್ಪಿದ್ರೆ ಹಳ್ಳುಪ್ಪು ಯೂಸ್ ಮಾಡ್ಬೋದು ಅಲ್ಲಮ್ಮ? ಕೊತ್ತಂಬರಿ ಸೊಪ್ಪು, ಕೊತ್ತಂಬರಿ ಎಲ್ಲ ಕೊತ್ತಂಬರಿ ಹತ್ತಕ್ಕೆ ತೋರಿಸಿಗೆ ತೋರಿಸ್ಬೇಡ ಬಟ್ಲ. ಸಾರಿ, ಫೈನಲಿ ಕೊತ್ತಂಬರಿ ಸೊಪ್ಪು ಹಾಕಿ. ಫೈನಲ್ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡಿ. ಮಿಕ್ಸ್ ವೆಲ್. ಆಯ್ತಾ? ಏನಪ್ಪ ಊಟ ಇನ್ನೂ ಆಗಿಲ್ವಲ್ಲ? ಹಾಂ, ಯಾವ ಟೈಮೇ? 8 ಗಂಟೆ. 8 ಗಂಟೆ ಮಧ್ಯಾಹ್ನ ಏನು ಇರ್ನೇ ಇಲ್ಲ. ಅಜಯ್ ಮಧ್ಯಾಹ್ನ ಅಪ್ಪಂಗೆ ಏನು ಊಟನೇ ಕೊಟ್ಟಿಲ್ಲ ನಾವು. ಹೆಂಗ ಅಷ್ಟು ಬೇಕು ಅಂದ್ರೆ ಎದ್ದು ಹಾಕೋ ಆಯಿತಾ? ನೀನು ನಾನು ನೋಡ್ಬೇಡ, ನಾನು ಹಿಂಗೆ ಹಾಕೊಡ್ತೀನಿ, ಕೂತ್ಕೊ ಸುಮ್ಮನೆ. ಇವಾಗ ಮಾಡ್ತಾವ್ದು ಆಗಲೇ ಆಯ್ತಾಯ್ತಾ ಅಂತಿದ್ದೆ ಅಲ್ಲಿ ನೀನು. ಹೇ, ಕುಕ್ಕರ್ ಕ್ಲೋಸ್ ಮಾಡಿ 2 ವಿಷಲ್ ಬಂದರೆ ನಮ್ಮ ಅಕ್ಕ ಕಬಾಬ್ ಮಾಡೋಕ್ಕೆ ಮಸಾಲೆ ಎಲ್ಲ ರೆಡಿ ಮಾಡ್ಕೊಂಡಾಯ್ತು. ಈಗ ಅವಳಿಗೆ ಕಬಾಬ್ ಆಗ್ತಾಳಂತೆ. ಹತ್ರ ಅಕ್ಕೋರ್ಗೆ ಅಲ್ವರ್ಪಿ?
ಅದು ಲಾಸ್ಟಲ್ಲಿ ಹಾಕಿ ಲಾಸ್ಟಾಗಿ ಕೊಡ್ಬೋದು, ಫಸ್ಟ್ ಪೀಸ್ ಹಾಕು. ಅದೇ ಮಾತಾಡಿ. ಅಯ್ಯೋ ಗಣೇಶನ್ ಮಾಡಕ್ಕೆ ಹೋಗೋರು ಅಪ್ಪನ ಮಾಡ್ತಾಳೆ ಕಣಮ್ಮ. ತು ಹಾಕಿ ನಾವು ಅರ್ಪಿನಿ ಚಿಕನ್ ಹಿಂಗೆಲ್ಲ ಕಲಿಸ್ಬೇಡ. ಬೇಗ ಬೇಗ ಆಯ್ತಾ ಹುಷಾರಾಗಿ ಹಾಕು, ಕೈಗೆಲ್ಲ ಸಿಗಿಸ್ತ. ಓ ಒಂದು ಎರಡು ಮೂರು ಒಂದೊಂದು ಹಾಕೊಂಬಂದವೆ. ಮಮ್ಮಿ ಅಲ್ಲಿ ನೋಡೋ ಎಣ್ಣ. ಆಯ್ತು ಹಾಕು. ಸುತ್ತ ಹಾಕು, ಎಲ್ಲೆಲ್ಲಿ ಜಾಗದಲ್ಲೆಲ್ಲ ಸಾಕು. ಗೈಸ್ ನಮ್ಮ ಅಕ್ಕ ಚಿಕನ್ನೇ ತಿನ್ನಲ್ಲ ಆವಾಗ್ಲಿಂದವೇ. ತಿಂತಾಳೆ ಡವ್ಗಳು, ಬರೀ ಡವ್ಗಳು. ಆದರೆ ಲೂಸ್ ಮೋಷನ್ ಆಗುತ್ತೆ ಅಂತ ಅವಳಿಗೆ ಚಿಕನ್ ತಿಂದರೆ. ಚಿಕನ್ನು ಮತ್ತು ಕಬಾಬು ಮತ್ತು ಬಿರಿಯಾನಿ ತಿನ್ನಬಾರ್ದು ನೀನು, ಆಯಿತಾ? ಏನು ಲುಕ್ಕು, ತಿನ್ನಬಾರ್ದು ಅಷ್ಟೇ. ಬರೋದು ಬೇಡಿ ಪದೇ ಪದೇ ನಮ್ಮದು ವೀಡಿಯೋಗೆ ಬರೋದಷ್ಟೇ. ನಮ್ಮದು ವೀಡಿಯೋ ಬಿಡ್ತೆ ಮಾಡು. ಗೈಸ್ ನೋಡಿ, ವೀಡಿಯೋಗೆ ಬರೋದು ಅಷ್ಟೇ ನಮ್ಮದು ಅಂದ್ಬಿಟ್ಟು ಐತಾಳೆ. ಅಷ್ಟೇ ಬಿರಿಯಾನಿ ರೆಡಿ ಆಯಿತು. ಮಮ್ಮಿ ಎಷ್ಟು ವಿಸಿಲ್ ಕೂಗಿಸ್ದೆ? 2 ವಿಸಿಲ್ ಕೂಗಾಯಿತು, ಪಂಗಾಯಿತು. ಅದು ಬಿರಿಯಾನಿ ರೆಡಿ ಆಯಿತು ಫೈನಲಿ. ಕಬಾಬ್ ಇನ್ನೂ ಬೇಯ್ತಾ ಇದೆ. ಸದ್ಯಕ್ಕೆ ಇಷ್ಟ ಆಗಿದೆ, ಇನ್ನೂ ಕೋಳಿ ಕಾಲೆಲ್ಲ ಇದೆ. ಫೈನಲಿ ಬಿರಿಯಾನಿ ಮತ್ತು ಕಬಾಬ್ ರೆಡಿ ಆಯಿತು. ಫೈನಲಿ ನಾವು ಊಟ ಮುಗಿಸಾಯಿತು. ಊಟ ನಾವು ಬಿರಿಯಾನಿ ಮತ್ತು ಕಬಾಬ್ ತುಂಬ ಚೆನ್ನಾಗಿ ಇತ್ತು. ಹಾಗೆಯೇ ನಾವು ಊಟ ಆದಮೇಲೆ ನಮ್ಮ ಪಪ್ಪನೂ ಬಂದ್ರಲ್ಲ, ನಮ್ಮ ಪಾಪನೂ ಆಟ ಆಡಿಸ್ತಾಯಿದ್ರು. ನಾನು ಪಾಪನ ಕರ್ಕೊಂಡಿದ್ದೆ. ಜೋರಾಗಿ ನೆಗಾಡ್ತಿದ್ದೆ, ತಾತ ತಾತ ಅಂತ ಅಂತಿದ್ದೆ. ನಮ್ಮ ಪಪ್ಪ ಇದ್ಕೊಳ್ಳೋ ಥರ ಆ್ಯಕ್ಟಿಂಗ್ ಮಾಡ್ತಾಯಿದ್ರು. ನಮ್ಮ ಪಾಪ ತುಂಬ ಖುಷಿಯಾಗಿ ನೆಗಾಡ್ತಾ ಇದ್ದ. ಇನ್ನೊಂದು ವಿಷಯ ಏನು ಅಂತಂದರೆ, ನಮ್ಮ ಪಾಪು ಬರ್ಡೇಲಿ ಗುಂಡೆ ಮಾಡಿಸಿದ್ರು. ಅದನ್ನು ತೋರ್ಸೋಕ್ಕಾಗಿರಲಿಲ್ಲ, ಯಾಕಂದರೆ ನಾವು ದೇವಸ್ಥಾನಕ್ಕೆ ಹೊಂಟೋಗಿದ್ವಿ ಅಂತ ಹೇಳ್ಬಿಟ್ಟು ಮತ್ತೆ ಅದನ್ನು ತೋರ್ಸೋಕ್ಕಾಗಿರಲಿಲ್ಲ. ನೋಡಿ, ಕೂದಲಿದ್ದ ಯಾವ ಥರ ಕಾಣಿಸ್ತಾ ಇದ್ದ, ಮತ್ತು ಗುಂಡೆ ಮಾಡಿಸಿದ್ಮೇಲೆ ಯಾವ ಥರ ಕಾಣಿಸ್ತಾ ಇದ್ದಾನೆ ಅಂತ ನೋಡಿ. ಫೈನಲಿ ಇವಾಗ ವೀಡಿಯೋನ ಮುಗಿಸ್ತಿದ್ದೀನಿ. ಬಿರಿಯಾನಿ ಟೇಸ್ಟ್, ಕಬಾಬ್ ಟೇಸ್ಟ್ ಎಲ್ಲ ತುಂಬಾ ಚೆನ್ನಾಗಿತ್ತು. ಈ ವ್ಲಾಗ್ ನಿಮ್ಗೆ ಏನಾದ್ರು ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ. ಬಾಯ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್.